ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಮತ್ತು ನಾವು 1950ರಿಂದ ಇವತ್ತು ತನಕ ತಗೋಬೇಕು ಬ್ಯಾಕ್ಲಾಗ್ನ ಕನ್ಸಿಡರ್ ಮಾಡಿದ್ರೆ ಅತಿ ಹೆಚ್ಚು ಹಿಂದುಳಿದಿರುವ ಸಮುದಾಯಗಳು ಈ ಸಿ ಗುಂಪಲ್ಲಿರುವ ಸಮುದಾಯಗಳು, ಮೀಸಲಾತಿಯ ಸವಲತ್ತುಗಳು ಸಮರ್ಪಕವಾಗಿ ತಲುಪದೇ ಇರುವಂತಹ ಸಮುದಾಯಗಳು ಸಿ ಗುಂಪಲ್ಲಿರುವ ಸಮುದಾಯಗಳು. ಆ ಕಾರಣದಿಂದ ಒಂದು ಮೊದಲನೇ ಬೇಡಿಕೆ ಏನಂದ್ರೆ ನಾಳೆ ದಿನ ಇದನ್ನ ಮರುಪರಿಶೀಲನೆ ಮಾಡಿ ಒಂದು ತಜ್ಞರ ಸಮಿತಿ ರೂಪಿಸಿ, ಮತ್ತೆ ನೀವೇನಾದ್ರೂ 15% ಅಲ್ಲಿ ಒಳ ಮೀಸಲಾತಿ ತರದೇ ಸತ್ಯ ಆದ್ರೆ ಒಂದು ತಜ್ಞರ ಸಮಿತಿ ರೂಪಿಸಿ ಅಲ್ಲಿ ನಮಗೆ ಮತ್ತೆ ಒಂದು ಅವಕಾಶವನ್ನು ಕೊಡಿ. ನಮ್ಮ ಎಲ್ಲ ಆಹ್ವಾನಗಳನ್ನು ಸರ್ಕಾರದ ಮುಂದೆ ಇಡ್ತೀವಿ. ನಾವು ಇಟ್ಟು ಅವತ್ತಿನ ದಿನ ಸರಿಯಾದ ಪರಿಶೀಲನೆ ಮಾಡಿ ಈ ಸಿ ಗುಂಪಲ್ಲಿರುವ ಸಮುದಾಯಗಳನ್ನ ಎ ಗುಂಪಿಗೆ ಹಾಕಬೇಕು ಅಂತ ನಮ್ದು ಒಂದು ಆಗ್ರಹ ಕೂಡ ಇದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನ್ ಹೇಳಿದೆ ಅಂದ್ರೆ ಮೀಸಲಾತಿಯ ಸವಲತ್ತುಗಳು ಯಾವ ಸಮುದಾಯಗಳಿಗೆ ತಲುಪಿಲ್ವೋ ಅವರಿಗೆ ಆದ್ಯತೆಯ ಮೇರೆಗೆ ನೀವು ಒಳ ಮೀಸಲಾತಿಯನ್ನು ಕಲ್ಪಿಸಿ, ಇಂಟರ್ಸ್ಟೇ ಬ್ಯಾಕ್ವರ್ಡ್ನೆಸ್ ನ ಕನ್ಸಿಡರ್ ಮಾಡಿ ಆ ಆಧಾರದ ಮೇಲೆ ಒಳ ಮೀಸಲಾತಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳುತ್ತೆ. ಮತ್ತೆ ಅದನ್ನ ಪರಿಗಣಿಸದೆ ಯಾವ ಸಮುದಾಯಗಳಿಗೆ ಮೀಸಲಾತಿಯ ಸವಲತ್ತು ತಲುಪಿದೆಯೋ ಅದು ಯಾವ ಆಧಾರದ ಮೇಲೆ ಅಂತ ನನಗೆ ಗೊತ್ತಿಲ್ಲ. ಸಾಮಾಜಿಕ ಹಿಂದುಳಿಕೆ ಅಂತ ಹೇಳ್ತಾರೆ. ಸಾಮಾಜಿಕವಾಗಿ ಸಿ ಗುಂಪಲ್ಲಿನ ಸಮುದಾಯಗಳು ಅತಿ ಹಿಂದುಳಿದಿರೋ ಸಮುದಾಯಗಳು, ನಾನು ಹೇಳಿದಂಗೆ ಎಕ್ಸ್ ಕ್ರಿಮಿನಲ್ ಟ್ರೈಬ್ ಸಮುದಾಯಗಳು, ಸಮಾಜದಲ್ಲಿ ಅತಿ ಹೀನಾಯ ಪರಿಸ್ಥಿತಿಯಿರುವಂತಹ ಸಮುದಾಯಗಳು. ಸೊ ಆ ಕಾರಣದಿಂದ ನಾಳೆ ದಿನ ಈ ಒಳ ಮೀಸಲಾತಿ ಏನಾದ್ರು ಜಾರಿ ಆಗುತ್ತೆ ಅನ್ನಂಗಿದ್ರೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಇದೇ 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ, ಏನಾದ್ರು ಒಂದು ತೀರ್ಮಾನವನ್ನು ತಗೋಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಇಟ್ಕೊಂಡು ನಾವು ಇದೇ ತಿಂಗಳು 24ನೇ ತಾರೀಕು ಮಂಗಳವಾರ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ಹಮ್ಮಿಕೊಂಡಿರೋ ಉದ್ದೇಶ ಏನಂದ್ರೆ ಸರ್ಕಾರದ ಗಮನ ಸೆಳೆಯಕ್ಕೆ, ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಮತ್ತು ನಮ್ಮ ಗುಂಪನ್ನ ಅಷ್ಟು ಸುಲಭವಾಗಿ ಅವರು ಒಂದು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಅಂತೇಳಿ ಸರ್ಕಾರದ ಮೇಲೆ ಒಂದು ಒತ್ತಡ ತರ ಕಾರಣದಿಂದ ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಾಳೆ ದಿನ ಏನೇ ಒಳ ಮೀಸಲಾತಿಗೆ ಸಂಬಂಧಪಟ್ಟ ವಿಚಾರ ಆಗಲಿ, ವಿ ಆರ್ ದ ಸ್ಟೇಕ್ ಹೋಲ್ಡರ್ಸ್. ನಮ್ಮನ್ನು ಕನ್ಸಿಡರೇಷನ್ ತಗೊಂಡು ನಮ್ಮನ್ನು ಕೇಳಿ ನಮ್ಮನ್ನು ಎಲ್ಲ ರೀತಿಯಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಅದಾದ ಮೇಲೆ ಅವರು ಅದನ್ನ ಜಾರಿ ಮಾಡಬೇಕು, ಇಲ್ಲ ಯಾವ್ದಾದ್ರು ಚರ್ಚೆಯನ್ನು ಮಾಡಬೇಕು, ಡಿಸಿಷನ್ ತಗೋಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇದಕ್ಕೋಸ್ಕರ ಎಲ್ಲ ಜನಗಳು ನಾವು ದೊಡ್ಡ ಮಟ್ಟದಲ್ಲಿ ಸೇರಿ ಅಂತ ನಮ್ಮ ಜನಗಳಿಗೂ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬಂದಿದ್ದೀವಿ. ಎಲ್ಲರೂ ಕೂಡ ಅದು ಹೋರಾಟ ಬೆಂಬಲ ಕೊಟ್ಟಿದ್ರು. ಏನ್ ಬೇಡಿಕೆ ಅಂದ್ರೆ ಪರಿಶಿಷ್ಟ, ನಮ್ಮ ಗೋಪಾಲ್ ಮಹಾರಾಜರು ಪರಿಶಿಷ್ಟ ಜಾತಿಯ ನಮ್ಮ ಮೀಸಲಾತಿ 15 ಇದ್ದಿದ್ದನ್ನ 17ಕ್ಕೆ ಏರಿಸಬೇಕು, ಪರಿಶಿಷ್ಟ ಪಂಗಡದ ಮೀಸಲಾತಿ 3 ಇದ್ದಿದ್ದನ್ನ 7ಕ್ಕೆ ಏರಿಸಬೇಕಂತಂದ್ರೆ ಹೋರಾಟ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರ ಅದನ್ನು ಒಪ್ಪಿ ಅದನ್ನ ಆದೇಶ ಮಾಡ್ತಾರೆ. ಆದ್ರೆ ಆದೇಶ ಮಾಡಿದ್ದನ್ನ ಈಗ ಇತ್ತೀಚೆಗೆ ಕೆಲವರು ಹೈಕೋರ್ಟ್ ನಲ್ಲಿ ಅದನ್ನು ಚಾಲೆಂಜ್ ಮಾಡಿದ್ದಾರೆ. ಚಾಲೆಂಜ್ ಮಾಡಿರೋದ್ರಿಂದ ಇಲ್ಲ 50ನ್ನ ಮೀರಿ ಮೀಸಲಾತಿ ಹೆಚ್ಚಳ ಮಾಡಿರೋದು ಅಸಂವಿಧಾನಿಕ ಅಂತ ಹೇಳಿ ಅದಕ್ಕೆ ತಡೆ ಕೊಟ್ಟಿದೆ. ತಡೆ ಕೊಟ್ಟು ಅದು ಈಗ 50%ಗೆ ಸೀಮಿತ ಆಗಿದೆ ಒಂದು ಕಡೆ. ಇನ್ನೊಂದು ಕಡೆ ಈ 17% ಹೆಚ್ಚಳ ಮಾಡಿದ್ದನ್ನ ಕೇಂದ್ರ ಸರ್ಕಾರದ ಲೋಕಸಭೆ ಕಳಿಸಿ ಆ ಲೋಕಸಭೆ ಸಂವಿಧಾನದ 9ನೇ ಪರಿಚ್ಛೇದಕ್ಕೆ ಸೇರಿಸಬೇಕನ್ನುವಂತಹ ಒಂದು ಪ್ರಕ್ರಿಯೆ ಇತ್ತು. ಆ ಪ್ರಕ್ರಿಯೆ ಇನ್ನೂ ನಡೆದಿಲ್ಲ. ಆ ಪ್ರಕ್ರಿಯೆ ನಡೆದು 9ನೇ ಶೆಡ್ಯೂಲ್ಗೆ ಸೇರಿ ಸಂವಿಧಾನಿಕ ಸಂರಕ್ಷಣೆ ಇಲ್ಲದಿದ್ರೆ ಎಸ್ಸಿಗಳಿಗೆ 2% ಮೀಸಲಾತಿ ಕೊರತೆ ಆಗುತ್ತೆ, ಎಸ್ಟಿಗಳಿಗೆ 4% ಮೀಸಲಾತಿ ಕೊರತೆ ಆಗ್ತದೆ. ಹಾಗಾಗಿ ಈ 9th ಶೆಡ್ಯೂಲ್ಗೆ ಸೇರಿಸುವಂತಹ ಪ್ರಕ್ರಿಯೆಯನ್ನ ರಾಜ್ಯ ಸರ್ಕಾರ ತಕ್ಷಣದಲ್ಲಿ ನಿಯೋಗ ಮಾನ್ಯ ಪ್ರಧಾನಿಯವರ ಬಳಿಗೆ ಹೋಗಬೇಕು. ಮಾನ್ಯ ಪ್ರಧಾನಿಯವರಿಗೆ ಮನವರಿಕೆಯನ್ನು ಮಾಡಿ ಅವರಿಗೆ ಇದನ್ನ ತಿಳಿ ಹೇಳಿ ಇದನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕನ್ನುವಂಥ ಬೇಡಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಕೊನೆಯದಾಗಿ ವಿಚಾರ ಏನಂತಂದ್ರೆ SC STಗಳಿಗೆ ಅಭಿವೃದ್ಧಿಗಾಗಿ ಅಂತಂದೇಳಿ ರಾಜ್ಯ ಸರ್ಕಾರ SCP TSP ಕಾನೂನು ಅಂತ ತಂದಿದೆ. ಈ ಕಾನೂನನ್ನ ಬಳಸಿಕೊಂಡು ನಮ್ಮ ಹಣವನ್ನ ನಮ್ಮ ಸಮುದಾಯದ ಅಭಿವೃದ್ಧಿಯಾಗಿ ಬಳಸೋದಕ್ಕೆ ಅವಕಾಶ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ
ಸರ್ಕಾರಗಳು ನಮ್ಮ ಹಣವನ್ನ ಅನ್ಯ ಯೋಜನೆಗಳಿಗೆ ಡೈವರ್ಟ್ ಮಾಡಿ ಬಳಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಹಾಗಾಗಿ ಈ ಹಣವನ್ನ ನಿಗದಿತ ಈ ಸಮುದಾಯಗಳ ಅಭಿವೃದ್ಧಿಗೆ ಬೆಳೆಸಬೇಕು ಅನ್ನುವಂಥ ಈ ಬೇಡಿಕೆಗಳನ್ನು ಇಟ್ಕೊಂಡು ಮುಖ್ಯವಾಗಿ ಒಳ ಮೀಸಲಾತಿಯ ಹಳೆ ನಿಯಮವನ್ನೇ ಜಾರಿಗೊಳಿಸಿ ತಕ್ಷಣದಲ್ಲಿ ಉದ್ಯೋಗ ಕೊಡಬೇಕನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಇದೇ ತಿಂಗಳು 24ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ಐತಿಹಾಸಿಕವಾದಂತಹ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ನಾಡಿನ ಬಂಜಾರ, ಬೋವಿ, ಕೊರ್ಚ, ಕೊರ್ಮ, ಸೂಕ್ಷ್ಮ ಸಮುದಾಯಗಳ ಎಲ್ಲ ಸಂಘಟನೆ, ಎಲ್ಲ ಮುಖಂಡರು, ಎಲ್ಲ ರಾಜಕೀಯ ನಾಯಕರು, ಎಲ್ಲ ಧಾರ್ಮಿಕ ಗುರುಗಳು ಇದರಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಈ ಹೋರಾಟ ಯಾರೋ ವ್ಯಕ್ತಿಗಳ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟ ಅಲ್ಲ, ಇದು ಯಾವುದೋ ಒಂದು ಸಂಘಟನೆಯ ನೇತೃತ್ವದಲ್ಲಿ ನಡೆಯುವಂಥ ಹೋರಾಟ ಅಲ್ಲ. ಈ ಹೋರಾಟ ಸಂಪೂರ್ಣವಾಗಿ ನಮ್ಮ ಸಮುದಾಯದ ಧರ್ಮಗುರುಗಳ ನೇತೃತ್ವದಲ್ಲಿ ನಡೀತಾ ಹೋರಾಟ. ಹಾಗಾಗಿ ಈ ಹೋರಾಟಕ್ಕೆ ಈ ಭಾಗದ ನಮ್ಮ ಬಿಜಾಪುರ, ಬಾಗಲಕೋಟೆ ಭಾಗದ ಬಂಧುಗಳು ಯಾವತ್ತಿಗೂ ಕೂಡ ನಮ್ಮ ಸಮುದಾಯಗಳ ರಾಜಧಾನಿ ಇದ್ದಂಗಿದು. ಇಲ್ಲಿ ಅವರು ಹೆಚ್ಚು ಜನ ಬಂದು ಇದರಲ್ಲಿ ಭಾಗವಹಿಸಿ ಇದರಲ್ಲಿ ಯಶಸ್ವಿ ಮಾಡಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇವೆ. ಅನಂತ ಮೀಸಲಾತಿಯನ್ನ ಪ್ರಮಾಣವನ್ನ ನಮಗೆ ಹೆಚ್ಚಿಗೆ ಕೊಡಿ, ಜನಸಂಖ್ಯೆ ಆಧಾರದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಇಲ್ಲಿ ನಮ್ಮ ಬಂಜಾರ, ಬೋವಿ, ಕೊರ್ಚ, ಕೊರಮ ಸಮುದಾಯದವರು, ನಮ್ಮ ಇತರೆ ಸಹೋದರ ಸಮುದಾಯದವರು ಯಾವ ರೀತಿಯಲ್ಲಿ ರಾಜ್ಯದಲ್ಲಿ ಬದುಕ್ತಾ ಇದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ, ಸರ್ಕಾರದ ಗಮನಕ್ಕಿದೆ. ಇವತ್ತು ಅವರ ಆರ್ಥಿಕ ಸ್ಥಿತಿಗತಿ ಹೇಗಿದೆ, ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಸ್ವಂತ ನೆಲೆ ಇಲ್ಲದೆ, ಇವತ್ತು ಸ್ವಂತ ಉದ್ಯೋಗ ಇಲ್ಲದೆ, ಇವತ್ತು ತಮ್ಮ ಹೊಟ್ಟೆಪಾಡಿಗಾಗಿ ಕೃಷಿಯನ್ನೇ ಇವತ್ತು ನಂಬಿ ಬದುಕಿರ್ತಕ್ಕಂಥ ಸಮಾಜ. ಅವರಿಗೆ ಸ್ವಂತ ಜಮೀನೇ ಇಲ್ಲ. ಎಲ್ಲೋ ಅರಣ್ಯ ಭೂಮಿಗಳನ್ನು ಏನು ತಾತ್ಕಾಲಿಕವಾಗಿ ಆ ಅರಣ್ಯ ಭೂಮಿಯಲ್ಲಿ ಕೃಷಿಯನ್ನು ಬೆಳ್ಕೊಂಡು ಅಲ್ಲಿ ಕೊಡ್ತಕ್ಕಂಥ ಅಧಿಕಾರಿಗಳ ಒಂದು ಕಿರುಕುಳವನ್ನು ಅನುಭವಿಸಿ ಇವತ್ತು ತಮಗೆ ಸ್ವಂತ ನೆಲೆ ಇಲ್ಲದೆ ಇವತ್ತು ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಬಿಜಾಪುರ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ತಮಗೆ ಗೊತ್ತು, ಮಾಧ್ಯಮದ ಬಂಧುಗಳಿಗೆ, ಸರ್ಕಾರಕ್ಕೆ ಗೊತ್ತು. ಇವತ್ತು ನಮ್ಮ ಏನು ಇದೇ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನಮ್ಮ ಬಂಜಾರ ಸಮುದಾಯದವರು, ನಮ್ಮ ಬೋವಿ, ಕೊರಚ, ಕೊರ್ಮ ಸಮುದಾಯದವರು ಇವತ್ತು ಮುಂಬೈ ಭಾಗದಲ್ಲಿ, ಇವತ್ತು ಮುಂಬೈ, ಮಹಾರಾಷ್ಟ್ರ, ಗೋವಾ ರಾಜ್ಯದಲ್ಲಿ ಹೋಗಿ ಇವತ್ತು ಎಷ್ಟೋ ಕುಟುಂಬದವರು ತಮ್ಮ ಊರನ್ನೇ ಬಿಟ್ಟು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಗುಳೆ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ಎಂಪರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡಿ ಅಂತೇಳಿ ಸರ್ಕಾರ ನಮಗೆ ಏನು ಆದೇಶ ಹೊರಡಿಸಿದಾಗ ಆ ಊರಿಗೆ ಬರ್ತಾರೆ ಜನಗಣತಿಯ ಒಂದು ಇದನ್ನು ಸಮೀಕ್ಷೆಯನ್ನು ತಗೊಳ್ಳಿಕ್ಕೆ. ಆ ಸಂದರ್ಭದಲ್ಲಿ ಎಷ್ಟೋ ಕುಟುಂಬದವರು ಅಲ್ಲಿ ಊರಲ್ಲೇ ಇಲ್ಲ, ಮನೆಯಲ್ಲೇ ಇಲ್ಲ, ಖಾಲಿ ಮನೆ ಬೀಗ ಹಾಕಿರ್ತಕ್ಕಂಥದ್ದನ್ನು ನೋಡ್ಕೊಂಡ್ಬಂದು ಅಧಿಕಾರಿಗಳು ಸರಿಯಾದ ಸೂಕ್ಷ್ಮ ಜಾತಿಗಳೇನಿದ್ದಾವೆ ನಮ್ಮ ಅಲೆಮಾರಿ ಸಮುದಾಯದವರು, ಇವರು ನಿಜವಾದದ್ದು. ಇವತ್ತಿಗೂ ನೀವು ಹಳ್ಳಿಗೆ ಬಂದರೆ ಇವತ್ತು ನಾವು ಕೈ ಒಡ್ಡಿ ನೀರು ಕುಡಿತಕ್ಕಂಥ ಪರಿಸ್ಥಿತಿನ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು. ನಾವು ನಿಜವಾದಂಥ ಅಸ್ಪೃಶ್ಯರು, ಇಲ್ಲಿ ಎಲ್ಲರೂ ಕೂಡ ಅಸ್ಪೃಶ್ಯರೇ. ಹಾಗಾಗಿ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲರೂ ಸಮವಾಗಿ ಬದುಕಬೇಕು, ಎಲ್ಲರಿಗೂ ಸಮಾನವಾದಂಥ ಗೌರವ ಸ್ಥಾನಮಾನ ಸಿಗಬೇಕು ಅನ್ನುವಂಥ ಒಂದು ಏನು ಹಕ್ಕನ್ನು ಕೊಟ್ಟಿದ್ದಾರೆ. ಅವರ ಆಶಯಗಳನ್ನು ಗಾಳಿಗೆ ತೂರಿ ತಮಗೆ ಇಚ್ಛೆ ಬಂದಂತೆ ಏಕಪಕ್ಷೀಯವಾಗಿ ಸರ್ಕಾರ ಯಾವುದೇ ಕಾರಣಕ್ಕೂ ನಿರ್ಧಾರ ತೆಗೆದುಕೊಳ್ಬಾರ್ದು. ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇದು ಈಗಾಗಲೇ ಹಿಂದಿನ ಏನೋ ಸರ್ಕಾರಕ್ಕೂ ಕೂಡ ನಾವು ಪಾಠವನ್ನು ಕಲಿಸಿದ್ದೇವೆ. ಇದು ಗೊತ್ತು, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲೂ ಕೂಡ ಆ ಸರ್ಕಾರಕ್ಕೆ ಏನು ಪಾಠ ಹೇಳಬೇಕು, ಆ ಒಂದು ಉತ್ತರವನ್ನು ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೇವೆ. ಈ ಸರ್ಕಾರ ಒಂದ ಮೇಲೆ ನಮಗೆ ನಂಬಿಕೆ ಇದೆ. ಇವರೇನಾದರೂ ಇದರಲ್ಲಿ ನಮಗೇನಾದರೂ ಅನ್ಯಾಯ ಮಾಡಿದ್ರೆ ಖಂಡಿತವಾಗಿಯೂ ಭಾಳ ಉಗ್ರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆಯನ್ನು ನಾವು ಸರ್ಕಾರದ ವಿರುದ್ಧವಾಗಿ ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಕೊಂಡಿದ್ದೇವೆ. ಇದು ಬರೀ ಇನ್ನು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಹೋರಾಟ, ಇದು ಸಮಾಧಾನ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಇದೆ. ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸವಿಟ್ಟು ನಾವೆಲ್ಲ ಹೋರಾಟವನ್ನು ತಯಾರು ಮಾಡಿಕೊಂಡಿದ್ದೇವೆ. ನಮ್ಮ ಬಿಜಾಪುರ ಜಿಲ್ಲೆಯಿಂದ ಕನಿಷ್ಠ ಪಕ್ಷ 10,000ಕ್ಕೂ ಹೆಚ್ಚು ನಮ್ಮ ಸಮಾಜದ ಬಾಂಧವರು, ನಮ್ಮ ಸೋದರ ಸಮಾಜದವರು 10,000ಕ್ಕೂ ಹೆಚ್ಚು ನಮ್ಮ ಒಂದು ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಅದರ ಜವಾಬ್ದಾರಿನ ನಮ್ಮ ಪ್ರಕಾಶ್ ಚವ್ಹಾಣ್ ಅವರು, ಮಹೇಂದ್ರ ನಾಯ್ಕರವರು, ನಮ್ಮ ಬೋವಿ ಸಮಾಜದ ರಾಮಪ್ಪ ಅವರು, ಅಧ್ಯಕ್ಷ ಆಗಿರ್ತಕ್ಕಂಥ ರಾಮಪ್ಪ ಅವರು, ನಮ್ಮ ಕೊರಚ ಕೊರ್ಮ ಸಮುದಾಯದ ಮುಖಂಡರು ಕೂಡ ಇದನ್ನು ಜವಾಬ್ದಾರಿ ತಗೋಬೇಕು. ಪೂಜ್ಯ ಗೋಪಾಲ್ ಮಹಾರಾಜರವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು. ಇದರ ನೇತೃತ್ವವನ್ನು ನಮ್ಮ ಏನು ಬೋವಿ ಗುರುಪೀಠದ ಪೂಜ್ಯ ಸಿದ್ದರಾಮ ಸ್ವಾಮೀಜಿಯವರು ಇದನ್ನು ಕೈಗೆತ್ತಿಕೊಂಡಿದ್ದಾರೆ. ಅಂಥ ಪೂಜ್ಯರ ನೇತೃತ್ವದಲ್ಲಿ ನಾವು ಸರ್ಕಾರಕ್ಕೆ ಏನು ಹಕ್ಕೊತ್ತಾಯಗಳನ್ನು ಸರ್ಕಾರಕ್ಕೆ ಮನವರಿಕೆ ಮಾಡ್ತಕ್ಕಂಥ, ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಕ್ಕಂಥ ಈ ಒಂದು ಹೋರಾಟ ಯಶಸ್ವಿ ಆಗಬೇಕು ಅಂತೇಳಿ ಮಾಧ್ಯಮದ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಪರಿಶಿಷ್ಟ ಜಾತಿಯ ಬೋವಿ, ಬಂಜಾರ, ಕೊರ್ಮ, ಕೊರಚ ಹಾಗೂ ಸೂಕ್ಷ್ಮಾತಿ ಸೂಕ್ಷ್ಮ ಪರಿಶಿಷ್ಟ ಜಾತಿಗೂ ಹಾಗೂ ಅಲೆಮಾರಿಗಳ ಸಂಬಂಧವಾಗಿ
ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಒಳ ಮೀಸಲಾತಿ ಮಾಡಬೇಕೆನ್ನುವ ಹಿನ್ನೆಲೆಯಲ್ಲಿ ರೋಸ್ಟರನ್ನೇ ಏನು ಅಳವಡಿಸಿದೆ ಅದು ಅವೈಜ್ಞಾನಿಕವಾಗಿರುವಂತಹ. ಮೊದಲು ಯಾವುದೇ ಸರ್ಕಾರಿ ನೌಕರಗಳು ಅಥವಾ ಸರ್ಕಾರದ ಅನುದಾನಗಳು ಹಂಚುವಾಗ ಪರಿಶಿಷ್ಟ ಜಾತಿಗೆ ಮೇಲ್ಪಂಕ್ತಿಯನ್ನು ಹಾಕಿ ನೀಡ್ತಾ ಇತ್ತು. ಆ ಮೇಲ್ಪಂಕ್ತಿಯಿಂದ ಕಟ್ಟ ಕಡೆಯ ವ್ಯಕ್ತಿಯಾಗಿ ಇವತ್ತು ಬಿ ಮತ್ತು ಸಿ ಕೆಟಗರಿಗಳು ಬಂದಿರುವಂತಹ. ಇವತ್ತಿನ ರೋಸ್ಟರ್ ಪದ್ಧತಿಯ ಪ್ರಕಾರ ಸುಮಾರು ತಲೆಮಾರುಗಳು ಕಾಲ ಸರ್ಕಾರಿ ನೌಕರಿ ಇಲ್ಲದೆ ಬದುಕನ್ನು ನಡೆಸುವಂತಹ ಸಂದರ್ಭ ಇವತ್ತು ಒದಗಿ ಕಾಣಿಸುವಂತಹದ್ದಾಗಿದೆ. ಈ ಹಿನ್ನೆಲೆಯಲ್ಲಿ ಹಾಗೂ ಹೈಕೋರ್ಟ್ ನೀಡಿರುವಂತಹ ಜಡ್ಜ್ಮೆಂಟ್ ಪ್ರಕಾರವಾಗಿ ಪರಿಶಿಷ್ಟ ಜಾತಿಗೆ ಏನು 2% ಮತ್ತು ಪರಿಶಿಷ್ಟ ಪಂಗಡಕ್ಕೆ 4% ಹೆಚ್ಚಳವನ್ನು ಮಾಡಿದ್ದು, ಅದನ್ನು ಶೆಡ್ಯೂಲ್ನಾಗಿ ಹಾಕೋದ್ರ ಮೂಲಕವಾಗಿ ಈ ಸಮುದಾಯಗಳ ಪರವಾಗಿ ಸರ್ಕಾರ ಗಟ್ಟಿಯಾಗಿ ನಿಲ್ಲಬೇಕು, ದೃಢವಾಗಿ ನಿಲ್ಲಬೇಕು ಅನ್ನೋದನ್ನು ಒತ್ತಾಯಿಸುತ್ತಾ, ಹಾಗೆ SCP DSP ಯೋಜನೆಗಳನ್ನು ಬೇರೆ ಯಾವುದೇ ಯೋಜನೆಗಳಿಗೆ ತಿರುವುಗೊಳಿಸದೆ ನೇರವಾಗಿ ಸಮುದಾಯಗಳಿಗೆ ಅಭಿವೃದ್ಧಿಗೋಸ್ಕರ ಬಳಸಬೇಕಂತಹ ಒತ್ತಾಯವನ್ನು ಮಾಡುವ ಹಿನ್ನೆಲೆಯಲ್ಲಿ ಹಾಗೂ ಬಹಳ ಮುಖ್ಯವಾಗಿ ಒಳ ಮೀಸಲಾತಿಯ ಇವತ್ತಿನ ಪದ್ಧತಿ ಬಹಳ ಘನಘೋರವಾಗಿರುವಂತಹ ಶಾಸನ ಆಗುತ್ತೆ ಈ ಸಮುದಾಯಗಳಿಗೆ. ಇದನ್ನು ಖಂಡಿಸಲಿಕ್ಕೆ ಬೆಂಗಳೂರಿನಲ್ಲಿ ಮಾರ್ಚ್ 26ನೇ ತಾರೀಕು ಮಾರ್ಚ್ 24ನೇ ತಾರೀಕು ಮಂಗಳವಾರ ಅತ್ಯಂತ ದೊಡ್ಡ ಪ್ರತಿಭಟನೆಗೆ ಕರೆಯನ್ನು ನೀಡ್ತಾ ಇದ್ದೀವಿ. ವಿಜಯಪುರ ಜಿಲ್ಲೆಯಲ್ಲಿ ಬೋವಿ, ಬಂಜಾರ, ಕುರುಮ, ಕುರುಚ ಸಮುದಾಯಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇಲ್ಲಿರೋದ್ರಿಂದ ಈ ಭಾಗದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಕರೆ ನೀಡಲಿಕ್ಕೆ ನಾವು ವಿಜಯಪುರಕ್ಕೆ ಬಂದಿದ್ದೇವೆ. ಪ್ರತಿ ಬಾರಿಯೂ ಕೂಡ ಈ ಭಾಗದಿಂದ ದೊಡ್ಡ ಸಂಖ್ಯೆಯಲ್ಲಿ ಬಂದಿದೆ. ಈ ಬಾರಿಯೂ ಕೂಡ ಸಂಘಟನಾತ್ಮಕವಾಗಿ ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರು ಚಲೋ ಪ್ರತಿಭಟನಾ ಸಮಾವೇಶಕ್ಕೆ ಭಾಗವಹಿಸ್ತಾರೆ ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಗೊಂದಲಗಳು ಪ್ರಾರಂಭವಾಗಿಂದ ಹಿಡಿದು ಇಲ್ಲಿವರೆಗೆ ಸಾಕಷ್ಟು ನಾವಿಲ್ಲಿ ಇದರ ಹಿಂದೇನು ಪತ್ರಿಕಾ ಪ್ರಕಟಣೆ ಮಾಡಿದ್ದೀವಿ. ಇದರ ಹಿಂದೆ ನಡೆದಂಥ ಎಲ್ಲ ಹೋರಾಟಗಳು ನಾನು ನಮ್ಮ ಎಲ್ಲ ಹಿರಿಯರ ಹತ್ರ ಒಂದು ಏನು ಖುಷಿ ಆಗ್ತಾ ಇದೆ, ಅಟ್ಲೀಸ್ಟ್ ಕೊನೆ ಪಕ್ಷ ಲಾಸ್ಟಿಗೆ ಗಟ್ಟಿ ಧೈರ್ಯ ಮಾಡಿ ಹೊರಗೆ ಬಂದಿದೆ ಅಂತೇಳಿ. ಇದರಲ್ಲಿ ಏನಾಗಿದೆಪ್ಪ ಅಂದ್ರೆ 2011ರ ಜನಗಣತಿಯ ನಂತರ ಇಲ್ಲಿವರೆಗೆ ಜನಗಣತಿ ಆಗಿಲ್ಲ ಅಪೋರ. 2011ರಿಂದ ಅಂದರೆ ಇವತ್ತು 26 ನಡೀತಾ ಇದೆ. 15 ವರ್ಷಗಳ ಕಾಲ ಜನಗಣತಿ ನಡೆದಿಲ್ಲ. ಸೊ ನನ್ನ ಹತ್ರ ಒಂದು ಡಾಟಾ ಇದೆ. ಯಾವ ಡಾಟಾಪ್ಪ ಅಂದ್ರೆ ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ಇದು ಅವೈಜ್ಞಾನಿಕ ವರದಿ ಹೌದು. ಆಮೇಲೆ ಇದು ಒಂದು ಕೆಲವು ವ್ಯಕ್ತಿಗಳ ಏನು ಹಿಡಿತದಲ್ಲಿ ಸಿಕ್ಕಿ ಮಾಡಿದಂಥ ವರದಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. 2011ರ ವರದಿ ಪ್ರಕಾರ ನಮ್ಮ ಏನು ಸಿ ಕಟ್ಟಿಗೆ ಅಂತ ಹೇಳ್ತೀವಿ, ಬಂಜಾರ, ಬೋವಿ, ಕೊರ್ಚ, ಕೊರ್ಮ 27,12,083 ಜನಸಂಖ್ಯೆ ತೋರಿಸ್ತಾರೆ 2011ರಲ್ಲಿ. 2025ರಲ್ಲಿ ಏನು ನಾಗಮೋಹನ್ ದಾಸ್ ಅವರು ವರದಿ ರೆಡಿ ಮಾಡ್ತಾರ, ಆ ವರದಿಯಲ್ಲಿ 29,22,580 ಮಾಡ್ತಾರೆ. ಸೊ ವೇರಿಯೇಷನ್ ಭಾಳ 2 ಲಕ್ಷ 15 ವರ್ಷದಲ್ಲಿ 2 ಲಕ್ಷ ನಮ್ಮ ಎಲ್ಲ ಸಮುದಾಯ ಕೂಡಿ ಹೆಚ್ಚು ಮಾಡ್ತಾರೆ. ಅದೇ ಪ್ರಕಾರ ಎದಲ್ಲಿ ಏನು 2011ರ ಜನಗಣತಿ ಇತ್ತು 10,14,461 ಇತ್ತು. ಈಗ ಏಕಾಏಕಿ 25ರ ಇವರು ಸರ್ವೆ ಮಾಡಿದ್ರು, ಅದರಲ್ಲಿ 32,84,234 ಅಂತೇಳಿ ಅವ್ರು ತೋರಿಸ್ತಾರೆ ಇವ್ರ ವರದಿಯಲ್ಲಿ. ಅದೇ ಪ್ರಕಾರ ಬಿದಲ್ಲಿ 10,14,829 ಇತ್ತು. ಅದನ್ನ ಈ ಅಂದ್ರೆ 11ರಲ್ಲಿ ಇದ್ದಿದ್ರೆ 25ರಲ್ಲಿ ಏನಾಗುತ್ತೆ ಅಂದ್ರೆ 32,84,234. ಸೊ ಈ ವರದಿಯ ಒಂದೇ ಒಂದು ಪೇಜ್ನಲ್ಲಿ ಈ ಏನು ನಾಗಮೋಹನ್ ದಾಸ್ ಅವರ ವರದಿ ಮಾಡಿದೆ, ಇದು ಸಂಪೂರ್ಣ ಗೊಂದಲ, ಇದು ಸುಳ್ಳು ವರದಿ ಅಂತೇಳಿ ನಾನು ಹೇಳ್ತೀನಿ. ಅದರ ಎರಡನೇ ಭಾಗವಾಗಿ ಇವತ್ತೇನು ಎಲ್ಲರೂ ಲಾಸ್ಟ್ ಪೇಜ್ ಒಂದು ತೋರಿಸ್ತಾ ಇದ್ದಾರೆ. 2025ರಲ್ಲಿ 25 ಮತ್ತು 24ರಲ್ಲಿ ಬಂಜಾರ, ಬೋವಿ, ಕೊರ್ಚ, ಕೊರ್ಮ ಸಮುದಾಯಗಳು ಮೆಡಿಕಲ್ ಕಾಲೇಜಿಗೆ ಬಹಳಷ್ಟು ಜನ ಹೋಗ್ಬಿಟ್ಟಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಹಳಷ್ಟು ಜನ ಹೋಗಿದ್ದಾರೆ ಸ್ವಾಮಿ ಅಂತ ಲಬ್ಬೋ ಅಂತ ಹೊಯ್ಕೋತಾ ಇದ್ದಾರೆ ಕೆಲವರು, ದಾಖಲೆ ಇಲ್ಲದೆ. ನಾನೇನು ಹೇಳ್ತೀನಿ, ನಮ್ಮ ಸ್ವಾತಂತ್ರ್ಯ ಸಿಕ್ಕು ಇಷ್ಟು ವರ್ಷ 76 ವರ್ಷ ಕಳೆದ್ರೂ ಸಹ ಇಲ್ಲಿವರೆಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು SC ಒಳಗೆ ಬಂದಿದ್ದು
87ರಲ್ಲಿ. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಉತ್ತರ ಕರ್ನಾಟಕದವ್ರು ಈಗ ಭಾಳ ಮಾಡಿ ಒಂದು 3-4 ವರ್ಷದಲ್ಲಿ ಒಂದು 4 ಜನ ವಿದ್ಯಾಭ್ಯಾಸ ತೊಗೊಂಡಿರ್ಬೋದು. ನಾನು ಇಲ್ಲಂತ ಏನದಕ್ಕೆ ವಾದಿಲ್ಲ, ತೊಗೊಂಡಿರಬಹುದು. ಬಟ್ ನೀವು ಯಾವಾಗ ರಾಜರ ಮಹಾರಾಜರ ಕಾಲದಿಂದ ನೀವು ಆ SC ಅಲ್ಲಿ ಇದ್ದೀರಿ, ಆ ಕಡೆ ಏನು ಸೌತದಲ್ಲಿ ತಾವೆಲ್ಲರೂ ಎಲ್ಲ ಇಲ್ಲಿವರೆಗೆ ಎಲ್ಲ ಒಳ್ಳೆ ಒಳ್ಳೆ ಪೋಸ್ಟ್ಗಳು ತೊಗೊಂಡಿದ್ದೀರಿ. ನಮ್ಮ ಭಾಳ ಮಾಡಿ ನಮ್ಮ ಸಮುದಾಯದವ್ರು ಏನು ಪೊಲೀಸ್ ಆಗಿದ್ದಾರೆ, ಟೀಚರ್ ಆಗಿದ್ದಾರೆ. ಇದನ್ನು ಬಿಟ್ಟು ಭಾಳ IAS IPS ಯಾರೂ ಇಲ್ಲ. ಒಂದು ಇತಿಹಾಸ ನಮ್ಮ ಇಡೀ ನಮ್ಮ ಕರ್ನಾಟಕನಾಗ ಒಂದು ಡೈರೆಕ್ಟ್ ತೋರಿಸಿ ನಮ್ಗೆ IAS IPS ಆದವು ನಮ್ಮ ಸಮುದಾಯಗಳು ಯಾವ ಇದ್ರೆ ಇಲ್ಲಿ ಸ್ವಾಮಿಗಳು ಹೇಳಿ ಬೇಕಾದ್ರೆ ನಮ್ಮ ಲೀಡರ್ಗಳು ಯಾರೂ ಇಲ್ಲ. ಸುಮ್ಮನೆ ಹೊಟ್ಟೆ ಕಿಚ್ಚಿಗೆ ಮಾಡಿದಂಥ ಏನು ಇದು ವರದಿ ಇದೆ, ಇದನ್ನು ಒಂದು ಬೇಸ್ ಇಟ್ಕೊಂಡು ನಮಗೆ ನ್ಯಾಯ ಬೇಕು, ಯಾರಿಗೂ ನ್ಯಾಯ ಬೇಡ ಅಂತ ಹೇಳ್ತಾ ಇಲ್ಲ. ನಾವು ಒಳ ಮೀಸಲಾತಿ ಮಾಡ್ತೀರಿ ಮಾಡ್ರಿ. ಆಮೇಲೆ ನಾಗಮೋಹನ್ ದಾಸ್ ವರದಿಯಲ್ಲಿ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅವ್ರು ಏನು ಈಗ ಕೊಟ್ಟಿದ್ದಾರೆ ಈ ವರದಿಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಈ ಬಂಜಾರ, ಬೋವಿ, ಕೊರ್ಚಾ ಇವ್ರು ಕೊಟ್ಟಿದ್ದ ವರದಿ ಒಳಗೆ ನಾವು ಬಿ ಬರಬೇಕು. ನಮ್ಮ ಈ ವರದಿಯ ಆಧಾರ ನೋಡಿದ್ರೆ ಈ ಲಾಸ್ಟ್ ಇದ್ದಂಥ ಸಿ ಒಳಗೆ ಇದ್ದಂಥ ಗ್ರೂಪು ಇದು ಬಿ ಬರ್ಬೇಕಂತ ಅವ್ರು ಹೇಳ್ತಾರೆ. ಸೊ ಈ ಕಡೆ ಸರ್ಕಾರ ಏನು ಮಾಡಿದೆ ಅಂದ್ರೆ ಈ ಕಡೆ ನಾಗಮೋಹನ್ ದಾಸ್ ವರದಿಯನ್ನು ಕೌಂಟ್ ಮಾಡಲಿಲ್ಲ, ಈ ಕಡೆ ಎಂಪೆರಿಕಲ್ ಡಾಟಾನೂ ಸರಿಯಾಗಿ ತಗೊಳ್ಳಿಲ್ಲ. ಈಗ ನಮ್ಮ ಅಪ್ಪಾಜಿಯವ್ರು ಹೇಳಿದರು ಮಹಾರಾಷ್ಟ್ರ ಈಗಂದ್ರೆ 80% ನಮ್ಮವ್ರು 20% ಮಾತ್ರ ತಾಂಡದಲ್ಲಿ ಇರ್ತಾರೆ. ದೀಪಾವಳಿ ಆಗಿಂದ ಹೋದ್ರೆ ಮುಂದೆ 6 ತಿಂಗಳ ತನಕ ತಾಂಡಕ್ಕೆ ಹೋಗಿ ನೋಡಿದ್ರೆ ಒಬ್ರು ಸಿಗಂಗಿಲ್ಲ ರೀ. ಎಲ್ಲ ಬಹುತೇಕ 80% ಎಲ್ಲ ಚಾವಿ ಹಾಕೊಂಡು ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಮಾಡಿದಂಥ ವರದಿ ಇದು ಅವೈಜ್ಞಾನಿಕ ವರದಿ ಹೌದು. ಇದು ಒಬ್ಬರ ಒತ್ತಡಕ್ಕೆ ಸಿಕ್ಕಿ ಮಾಡಿದಂಥ ವರದಿ. ಇದರಿಂದ ನಮ್ಮ ಸಮುದಾಯಗಳಿಗೆ ಭಾಳಷ್ಟು ಅನ್ಯಾಯ ಆಗ್ತದೆ. ಸೊ ಸರ್ಕಾರಕ್ಕೆ ನಾವು ವಿನಂತಿನೂ ಮಾಡ್ತೀವಿ, ಒತ್ತಾಯನೂ ಮಾಡ್ತೀವಿ. ಸಂದರ್ಭ ಅಂದ್ರೆ ಆಗಲೇ ಸ್ವಾಮಿಗಳು ಹೇಳ್ಯಾರ 2023ರಲ್ಲಿ ಏನು ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಾಡಿದ್ರು, ಅದರ ಒಂದು ಪ್ರತಿಫಲ ಅವ್ರಿಗೆ ಸಿಕ್ಕದು ಬಿಜೆಪಿದವ್ರಿಗೆ. ಸೊ ಈಗ ನಾವು ಇಲ್ಲಿ ಪಾರ್ಟಿದಿಂದ ಅಲ್ಲ, ನಾವು ಇಲ್ಲಿ ಸಮಾಜದಿಂದ ಮಾಡ್ತಾ ಇದ್ದೀವಿ. ಇದೇ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರಬಾರ್ದಂದ್ರೆ ಇದನ್ನ ಸರಿಯಾಗಿ ಮತ್ತೆ ಒಬ್ಬ ಮನುಷ್ಯನಿಂದ ಇದು ಯಾವುದೇ ವರದಿನ ಮಾಡಬಾರ್ದು. ಇನ್ನು ಮುಂದೆ ಯಾವಾಗಲೇ ಮಾಡಲಿ ಇದು ಮತ್ತೆ ಏಕಪಕ್ಷೀಯವಾಗಿ ಒಬ್ಬ ವ್ಯಕ್ತಿ ಕೈ ಕೊಟ್ಟಾಗ ಆಮೇಲೆ ಅದಕ್ಕೆಲ್ಲಾನು ಎಷ್ಟು ಜಾತಿ ಇದಾವೆ, ಪ್ರಮುಖ ಜಾತಿಗಳು ಇದ್ದವರು ಆ ಕಮಿಟಿ ಒಳಗೆ ಅಟ್ಲೀಸ್ಟ್ ಒಬ್ಬೊಬ್ಬರಾದ್ರೂ ಸದಸ್ಯರು ಇರ್ಬೇಕು. ಎಲ್ಲ ಸಮಾಜದಿಂದ ಒಬ್ಬೊಬ್ಬರು ಸದಸ್ಯರಿದ್ದಾಗ ಅವ್ರ ಕೊಂದೆ ಕೊರತೆಗಳು ಅವ್ರವ್ರಿಗೆ ಏನು ರಿಯಾಲಿಟಿ ಇರ್ತದೆ ಅವ್ರು ಹೇಳ್ತಾರೆ. ಒಬ್ಬರೇ ಅಲ್ಲಿ AC ರೂಮ್ನಾಗ ಕೂತ್ಕೊಂಡು ನೀವು ವರದಿ ತೊಗೊಂಡು ಬರೀತಂದ್ರು ಅವ್ರು ಬಂದ್ರು ಎಲ್ಲಿ ಸರ್ವೆ ಮಾಡಿದ್ರು ಗೊತ್ತಿಲ್ಲ. ಇದರಲ್ಲಿ ನೀವು ಈ ಸಿಂಪಲ್ ನಿಮ್ಗೆ ಹೇಳೋಕೆ ಕೇಳ್ರಿ, 15 ವರ್ಷದಲ್ಲಿ ಈ 4 ಸಮುದಾಯಗಳಿಗೆ ಒಟ್ಟೆ 2 ಲಕ್ಷ ಹೆಚ್ಚಾಗ್ತಾವೆ ಜನಸಂಖ್ಯೆ. ಉಳುಕಿದೇನಂತಲ್ಲ 3 ಪಟ್ಟು ಅಂದ್ರೆ 20 ಲಕ್ಷ ಹೆಚ್ಚಾಗ್ತಾವೆ. ಸೊ ಇದ್ರಾಗ ಕ್ಲಿಯರಿಟಿ ಇದೆ ಯಾವ ಸಮುದಾಯಗಳಿಗೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ದಯಮಾಡಿ ಸರ್ಕಾರ ಈಗ ನಾಳೆ 27ರ ಸಚಿವ ಸಂಪುಟ ಇದೆ, ಇದರಲ್ಲಿ ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ತರಬಾರ್ದು. ಈಗ ಆಲ್ರೆಡಿ ಏನು ನೋಟಿಫಿಕೇಶನ್ ಮಾಡಿದ್ದಾರೆ, ಹೋದ ತಿಂಗಳ ಅಂದ್ರೆ ಫೆಬ್ರವರಿ 27/2 ಹಿಂದಿನ ಹಳಿ ಮಾಡಲಲ್ಲಿ ನಾವು ಮಾಡ್ತೀವಿ ಅಂತೇಳಿ ಏನೋ ಒಂದು ಆದೇಶ ಮಾಡಿದ್ದಾರೆ. ಆ ಆದೇಶದ ಪ್ರಕಾರ ನೇಮಕಾತಿಗಳು ಆಗಬೇಕು. ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಓದ್ಕೊಂಡು ಅವರ ವಯೋಮಿತಿ ಮೀರ್ತಾ ಇದೆ. ಇದಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇದಕ್ಕೆ ಮರುಪರಿಶೀಲನೆ ಮಾಡಿ ಇನ್ನೊಂದು ಆಯೋಗನ ರಚನೆ ಮಾಡಿ ಸರಿಯಾದ ಡಾಟಾನ ತೆಗೆದು ಈಗ 2026ರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಡಾಟಾನ ಈಗ ಆಲ್ರೆಡಿ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಥವಾ ಮಾಡ್ತಾರೆ. ಜೂನಲ್ಲಿ ಸ್ಟಾರ್ಟ್ ಮಾಡಿದಾಗ 100% ನ್ಯಾಯಯುತವಾಗಿ ಸಿಗುವುದೇ ನಮಗೆ 2026ರಲ್ಲಿ ಈ ಡಾಟಾ ಬೇಸ್ ಮೇಲೆ. ಆಮೇಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತಾವೇನೆಲ್ಲ ನೋಡಿದ್ರಿ, ಇದನ್ನು ಈ ಡಾಟಾ ಬೇಸ್ ಮೇಲೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನಮ್ಮ ಪೂಜ್ಯರ ಪಾದಕಮಲಿಗೆ ನಮಸ್ಕರಿಸಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ ಎಲ್ಲ ನಮ್ಮ ಗೋವಿ, ಕೊರಮ, ಕೊರೇಚ, ಬಂಜಾರ ಸಮಾಜದ ಎಲ್ಲ ಗಣ್ಯಮಾನ್ಯರಿಗೆ ಎಲ್ಲರಿಗೆ ನಮಸ್ಕರಿಸಿ, ಇವತ್ತು ಆಗಿರೋದು ನಮ್ಮ ಬಂಜಾರ ಸಮಾಜ ಅಷ್ಟೇ ಅಲ್ಲ, ಏನು ನಮ್ಮ ಸಣ್ಣ ಸಣ್ಣ ಸಮಾಜ ಬಂಜಾರ, ಬೋವಿ, ಕೊರಮ, ಕೊರೇಚ, ಅಲೆಮಾರಿ ಸಮಾಜ ಇವೆಲ್ಲ ಸಮಾಜಕ್ಕೇನು ಅನ್ಯಾಯ ಆಗಿದೆ, ಅದು ದೊಡ್ಡ ಅನ್ಯಾಯ ಆಗಿದೆ. ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ. ಅದಕ್ಕೆ ಇವತ್ತು ನಮ್ಮ ಪೂಜ್ಯರು ಎಲ್ಲ ನಮ್ಮ ಪೂಜ್ಯರು ಕೂಡಿ ಇದನ್ನು ಈ ಥರ ಹೋರಾಟ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಏನೋ ಒಂದು ನ್ಯಾಯ ಸಿಗ್ತದೆ ಅಂತೇಳಿ ಏನು ನಮಗೆಲ್ಲ ಕರೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲಿದೆ. ಹಾಗಾಗಿ ಈ ಏನು ಸರ್ಕಾರ, ಹಿಂದಿನ ಸರ್ಕಾರ ಅವರು ಕೂಡ ಮಾಡಿದರು, ಏನು 4.5% ಕೊಟ್ಟಿದ್ದರು, ಏನು 5 ಸಮಾಜ ಕೂಡಿಸಿ ಒಂದು 4.5% ಕೊಟ್ಟಿದ್ದರು, 5% ಕೊಟ್ಟಿದ್ದರು. ಆ 5% ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ಪಾಠ ಕಲಿಸಿದ್ದೀವಿ ಈಗಾಗಲೇ. ಯಾರಿಗೆ? BJP ಅವ್ರಿಗೆ. ಆದರೂ 4.5%ಕ್ಕೆ ಅವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಪಾಠ ಕಲಿಸಿದ್ದೀವಿ. ಆದರೆ ಅದನ್ನು ನೋಡಿಕೊಂಡು ಮತ್ತು ಅವರು ಕಾಂಗ್ರೆಸ್ ಅವರು ಈ ಕುರ್ಚಿ ಮೇಲೆ ಕೂಡಬೇಕಂದ್ರೆ ಈ ನಮ್ಮ ಬಂಜಾರ, ಬೋವಿ, ಕೊರಮ, ಕೊರ್ಚ ಸಮಾಜ ಅವರು ಮತವನ್ನು ತಗೊಂಡು
ಈ ಕುರ್ಚಿ ಮೇಲೆ ಕೂತು ಈ ನಮ್ಮ ತಮಾಷೆ ನೋಡ್ತಾ ಇದ್ದಾರೆ. ಹಾಗಾಗಿ ಇವ್ರಿಗೆ ತಮಾಷೆ ನಮ್ಮ ಪಾಠ ಕಲಿಸೋದು ಬಾಳತ್ತಿಲ್ಲ. ಇನ್ನೂ ಒಂದು 2 ವರ್ಷ ಇದೆ, 2 ವರ್ಷ ಕಾಲಾವಕಾಶ ಇದೆ. ಹಾಗೂ ನಿಮಗೆ ಯಾವ ಥರ ನಾವು ಪಾಠ ಕಲಿಸ್ಬೇಕು ಅದು ನಮಗೂ ಕೂಡ ಗೊತ್ತಿದೆ. ಈ ಏನು ಒಳ ಮೀಸಲಾತಿ, ಹಿಂದಿನ ಒಳ ಮೀಸಲಾತಿ 17% ಅಲ್ಲಿ ನಾವು 108 ಜಾತಿಯನ್ನು ಒಂದೇ ಅಣ್ಣತಮ್ಮರ ಒಕ್ಕಟ್ಟಾಗಿ ನಾವು ಇದ್ದಿದ್ದೀವಿ. ಅದೇ ಥರ ನಮ್ಮ ಎಲ್ಲ ಸಮಾಜ ಒಕ್ಕಟ್ಟಾಗಿ ಇರಾಕೆ ನಮಗೆ ಬಿಡಬೇಕು. ಇಲ್ಲಾಂದ್ರೆ ಈ ಉಗ್ರ ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಏನಿದು ಹೋರಾಟ ಅದ, ನಾವು ಈ ಹೋರಾಟಕ್ಕೆ ಉಗ್ರ ಹೋರಾಟ ಮಾಡೋಕ್ಕೆ ನಾವು ಶತಸಿದ್ಧದೀವಿ. ಹಾಗೂ ನಮ್ಮ ಪೂಜ್ಯರು ಏನು ಹೇಳ್ತಾರೆ ಅವರ ಮಾತಿನಲ್ಲಿ ನಾವು ಈ ಹೋರಾಟ ಯಶಸ್ವಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಹೇಳಕ್ ಬಯಸ್ತೇನೆ. ರಾಜ್ಯಾಧ್ಯಕ್ಷ ವಿಜಯಪುರ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026 ರಿಂದ ಆರಂಭವಾಗಲಿದೆ.